ओम शांति। आज का मुरली तारीख जुलाई 6, 2025। आज रविवार है। अव्यक्त मुरली रिवाइज तारीख जनवरी 18, 2006। संकल्प, समय और बोल के बचत की स्कीम द्वारा सफलता की सेरेमनी मनाओ। ನಿರಾಶಾ ಆತ್ಮವೋ ಮೇ ಆಶಾ ಕಿ ದೀಪ್ ಜಗಾವೋ. ಬಾಬಾ ತಿಳಿಸ್ತಾ ಇದ್ದಾರೆ. ಇವತ್ತಿನ ಅವ್ಯಕ್ತವಾಣಿಯ ಮುರಳಿಯ ಟೈಟಲ್ ಆಗಿದೆ ಸಂಕಲ್ಪಗಳು, ಸಮಯ ಹಾಗೂ ಮಾತಿನ ಉಳಿತಾಯದ ಸ್ಕೀಮ್ ಮೂಲಕ ಸಫಲತೆಯ ಸೆರೆಮನೆ ಆಚರಿಸಿ ನಿರಾಶಾ ಆತ್ಮಗಳಲ್ಲಿ आशय दीपವನ್ನು ಬೆಳಗಿಸಿರಿ. आज स्नेह का दिन है। चारों ओर के सभी बच्चे स्नेह के सागर में समाये हुए हैं। यह स्नेह सहज योगी बनाने वाला है. ಪರಮಾತ್ಮನ ಒಂದು ಜೊತೆಗೆ ಎಲ್ಲ ಆತ್ಮಗಳದ್ದು ಸ್ನೇಹ ಇದೆ. ಸ್ನೇಹ ಸಾಗರನಲ್ಲಿ ನಮ್ಮೆಲ್ಲ ಆತ್ಮಗಳದ್ದು ಸ್ನೇಹ ಸಮಾವೇಶ ಆಗಿದೆ. ಆದ್ದರಿಂದ ಸಹಜ ಯೋಗಿಗಳಾಗ್ತೇವೆ. ಸ್ನೇಹ ಸರ್ವ ಅನ್ಯ ಆಕರ್ಷಣ ಸೆ ಪರೆ ಕರ್ನೆ ವಾಲಾ ಹೈ. ಸ್ನೇಹ ಅಂದರೆ ಸರ್ವ ಎಲ್ಲ ಆಕರ್ಷಣೆಗಳಿಂದ ನಮ್ಮನ್ನು ದೂರ ಮಾಡುವಂಥದ್ದಾಗಿದೆ. ಸ್ನೇಹ ಕಾ ವರದಾನ್ ಆಪ್ ಸಭಿ ಬಚ್ಚೋಂ ಕೋ ಜನ್ಮ ಕಾ ವರದಾನ್ ಹೈ. ಸ್ನೇಹ ಎನ್ನುವಂತಹ ವರದಾನ ನಾವೆಲ್ಲ ಮಕ್ಕಳ ಜನ್ಮ ಜನ್ಮಾಂತರದ ವರದಾನ ಆಗಿದೆ. ಸ್ನೇಹ ಮೇ ಪರಿವರ್ತನ ಕರಾನೆ ಕಿ ಶಕ್ತಿ ಹೈ. ಸ್ನೇಹದಲ್ಲಿ ಪರಿವರ್ತನೆ ಮಾಡಿಸುವಂತಹ ಶಕ್ತಿ ಇದೆ. तो आज के दिन 2 प्रकार के बच्चे चारों ओर देखे. लवली बच्चे तो सभी है, लेकिन एक है लवली बच्चे, दूसरा है लवलीन बच्चे. ಶಿವ ಪರಮಾತ್ಮ ತಂದೆ 2 ಪ್ರಕಾರದ ಮಕ್ಕಳನ್ನು ನೋಡಿದರು. ಒಂದು ಲವ್ಲಿ ಮಕ್ಕಳು, ಮತ್ತೊಂದು ಲವ್ಲೀನ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದರು. ಆದ್ದರಿಂದ ತಂದೆಯ ಪರಮಾತ್ಮನ ಪ್ರೀತಿಯಲ್ಲಿ ಲವ್ಲೀನ ಆಗಿರಬೇಕು. ಅದನ್ನು ಶಿವಬಾಬಾ ನೋಡಲು ಇಷ್ಟಪಡ್ತಾರೆ. आज का वरदान है अपने हर कर्म व विशेषता द्वारा धाता की तरफ इशार करने वाले सच्चे सेवाधारी भव. ಬಾಬಾ ವರದಾನ ಹೇಳ್ತಾರೆ, ತಮ್ಮ ಪ್ರತಿ ಕರ್ಮ ಮತ್ತು ವಿಶೇಷತೆಗಳ ಮೂಲಕ ಧಾತನ ಕಡೆ ಅಂದರೆ ಪರಮಾತ್ಮನ ಕಡೆ ಇಶಾರೆ ಮಾಡುವಂತಹ ಸತ್ಯ ಸೇವಾಧಾರಿಗಳು ಆಗಿರಿ. ಸ್ಲೋಗನ್ किसी भी प्रकार की अर्जी डालने के बजाय सदा राजी रहो. ಬಾಬಾ ತಿಳಿಸ್ತಾ ಇದ್ದಾರೆ ಸ್ಲೋಗನ್, ಯಾವುದೇ ಪ್ರಕಾರದ ಅರ್ಜಿ ಹಾಕುವ ಬದಲು ಸದಾ ರಾಜಿಯಾಗಿರಿ. ಅಂದರೆ ಪರಮಾತ್ಮನಿಗೆ ಅದು ಮಾಡಿಸ್ಕೊಡು, ಇದನ್ನು ಮಾಡಿಸ್ಕೊಡು, ಅದು ಆಗಲಿ, ನಮಗೆ ಈ ಕೆಲಸ ಆಗಲಿ ಅಂತ ಅರ್ಜಿ ಹಾಕ್ತೇವಲ್ವಾ, ಅದು ಅರ್ಜಿ ಇದ್ದಂಗೆ. ಅದಕ್ಕೆ ಅರ್ಜಿ ಹಾಕೋ ಬದಲಾಗಿ ಸದಾ ಪರಮಾತ್ಮನನ್ನು ಪ್ರೀತಿಯಿಂದ ಮನಬುದ್ಧಿಯಿಂದ ನೆನಪು ಮಾಡಿ ರಾಜಿಯಾಗಿರಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ. ಓಂ ಶಾಂತಿ.